ಯಶಸ್ವಿ ಬ್ಯಾಂಕು ಆರಂಭದಲ್ಲಿ 1662 ಸದಸ್ಯರನ್ನೊಳಗೊಂಡ 11,600,000 ರೂಪಾಯಿಗಳ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಇದೀಗ ಪ್ರಸ್ತುತವಾಗಿ 16,354 ಜನ ಸದಸ್ಯರೊಂದಿಗೆ ಒಟ್ಟು 21,06,00,000 ರೂಪಾಯಿಗಳ ಷೇರು ಬಂಡವಾಳವನ್ನು ಹೊಂದಿದೆ. 754 ಕೋಟಿ ಠೇವಣಿ, 881 ಕೋಟಿ ದುಡಿಯುವ ಬಂಡವಾಳ, 400 ವೈದ್ಯಕೀಯ ಪದ್ಧತಿಗೆ ನೀರೆರೆಯುವಂತಹ ಒಂದು ಸರ್ಕಾರ್ಯ ವೈದ್ಯಕೀಯ ಮಹಾವಿದ್ಯಾಲಯದ ನೂತನ ಕಟ್ಟಡದೊಂದಿಗೆ ಜೋಡಿಸಿ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಗಳು ವೈದ್ಯಕೀಯ ಪದ್ಧತಿಯನ್ನ ಆಯುರ್ವೇದ ಇದು ಭಾರತದ ಜೀವಾಣ ಕಾಲೇಜು ಬೆಳಗಾವಿಯಲ್ಲಿ ಏನೋ ಡಿಸಿಸ್ ಬ್ಯಾಂಕ್ ಸಕ್ಕರೆ ಕಾರ್ಖಾನೆ ಕಲಾ ಚಲವಾಗಿದೆ ಅನ್ನೋದು ಎಲೆಕ್ಷನ್ ಬಂದಾಗ ಮತ್ತೆ ಸ್ವಾಭಾವಿಕ ಗುಡುಗು ಮಿಂಚು ಮಳೆ ಆಗೋದು. ಎಲೆಕ್ಷನ್ ಅಂದ್ರೆ ಜುಲೈ ಜೂನ್ ಇದ್ದಂಗೆ ಮಳೆಗಾಲ ಬರುತ್ತೆ, ಮತ್ತೆ ಮಳೆ ಆದ್ಮೇಲೆ ಶಾಂತ ಆಗುತ್ತೆ. ಅಲ್ಲಿ ಏನಾದ್ರು ಈ ಸಮುದಾಯ ಒಗ್ಗೂಡುವಂತ ಕೆಲಸ ನಡೀತಿದೆ ನಿಮ್ಗೆ ಅನ್ಸಿದೆ ಸರ್? ಎಲ್ಲಾ ಲಿಂಗಾಯತರು ಒಂದಾಗಕ್ಕಂತಾರ? ಈ ದೇಶದಲ್ಲಿ ಯಾವ ಜಾತಿ ಕೂಡ ಒಂದಾಗ್ಲಿಕ್ಕೆ ಅವಕಾಶ ಇಲ್ಲ. ಲಿಂಗಾಯತ ಅಷ್ಟಲ್ಲ, ಯಾವುದೇ ಜಾತಿಯವರು ಒಂದೇ ಪಕ್ಷದಲ್ಲಿ ಒಂದೇ ಕಡೆ ಇರ್ಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಅಲ್ಲಿ ಗಡು ಸಿಕ್ಕಿರ್ತದೆ, ಪಕ್ಷ ಬೇರೆ ಸ್ವಲ್ಪ ಮೆಗಿರ್ತಾರೆ. ಸೊ ಯಾರು ಕೂಡ ಒಂದಾಗ್ಲಿಕ್ಕೆ ಅವಕಾಶಗಳು ಭಾಳ ಕಡಿಮೆ ನಮ್ಮ ದೇಶದಲ್ಲಿ. ಅವ್ರಿಗೆ ಪ್ರಯತ್ನ ಮಾಡ್ತಿರ್ಬೋದು, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೊಂದು ರಾಜ್ಯ ರಾಜಕಾರಣದ ಮೇಲೆ ಈ ಒಂದು ಬೆಳಗಾವಿ ಮತ್ತೊಂದು ಸಂಚಲನ ಏನಾದರೂ ಆಗುವಂತ ಸಾಧ್ಯತೆ? ಅದು ಪಕ್ಷ ಆಧಾರಿತ ಚುನಾವಣೆ ಆಗಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟ ಚುನಾವಣೆ ಅಲ್ಲ, ಅದು ಸಹಕಾರಿ ತತ್ವ. ಈ ಹಿಂದೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ಒತ್ತಾಯದ ಮೇರೆಗೆ ಹೊರಟಿದ್ದಾರೆ. ಇದು ಎಕ್ಸ್ಟ್ರಾ, ಇದು ಅವ್ರಿಗೆ ಹುದ್ದೆ ಕೊಡೋದು ಎಕ್ಸ್ಟ್ರಾ. OBCಯನ್ನ ಡಿವೈಡ್ಲಿ ಕೊಟ್ಟಿದ್ದಾರೆ, ಹೊರತಾಗಿ CM ಬಿಡಂತ ಹೇಳಿಲ್ಲ ಅವ್ರಿಗೆ. ಅದ್ರ ಜೊತೆ ಇನ್ನೂ 2 ಹುದ್ದೆ ಕೊಡ್ಬೋದಲ್ಲ, ಬೇರೆ ಬೇರೆ ಮತ್ತೆ ಕೊಡಬಾರ್ದು ಅಂತ ಹೇಳಿದ್ರು. ಸರ್, CM ಬದಲಾವಣೆ ವಿಚಾರ ಕ್ಲೋಸ್ ಅಂತ ಹೇಳಿದ್ರಿ. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಲ್ಲ ಸರ್? ಅದೇನಿದ್ರು ಅವ್ರನ್ನ ಕೇಳಬೇಕು, ಬದಲಾವಣೆ ಮಾಡಬೇಕು ಅನ್ನೋದು ಮತ್ತೆ ಅವಕಾಶಕ್ಕೆ ಬಹಳ. CM ಅವ್ರನ್ನ ಕೇಳಬೇಕು, DCM ಅವ್ರನ್ನ ಕೇಳಬೇಕು, ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದೀವಿ, ಅದನ್ನು ದಿನಾಂಕ ನಿಗದಿ ಮಾಡುವಂತ ವ್ಯಾಪ್ತಿ ನಮ್ದಲ್ಲ. ಅದು ಅಧ್ಯಕ್ಷ ಕೇಳಬೇಕು, DCM ಕೇಳೋದು ಸರಿಯಾದ ಉತ್ತರ ಅವ್ರು ಕೊಡ್ತಾರೆ. ಅಲ್ಪರಾಮ ಬಿದ್ದೈತೇನು ಸರ್? ಪೂರ್ಣಾರಾಮ ಸರ್, ಪವರ್ ಶೇರಿಂಗ್ ಕಲಾ ಯಾರಾಗವ್ರು ಯಾರು ಬಿಡೋರು ಅವ್ರನ್ನ ಕೇಳಬೇಕಲ್ಲ. ನೀವು ನಾವಿಲ್ಲ KPCC ಅಧ್ಯಕ್ಷ ಆಕಾಂಕ್ಷಿದ್ರಿ, ನೆಕ್ಸ್ಟ್ ಟೈಮ್ CM ಆಕಾಂಕ್ಷಿದ್ರೆ ಈ ಎಲ್ಲ ತಮಗೆ ಹತ್ತಿರದಲ್ಲಿ ಗೊತ್ತಿತ್ತು? ಇಲ್ಲ ಇಲ್ಲ, ನಾವಿಲ್ಲೇ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಲೆವೆಲ್ನಾಗ ಸರಿ. ನಿಮ್ಮ ಅಭಿಮಾನಿಗಳು ಮುಂದಿನ CM ಅಂತ ಈ ತರ ಒಂದು ಘೋಷಣೆ ಮಾಡೋದು ಎಲ್ಲ ಕಡೆ ಘೋಷಣೆ ಹೋಗ್ತಾರ. ಅಂದ್ರೆ ಮುಂದಿನ ಸೂಚನೆ ಅಷ್ಟೇ, ಅದು ಈಗಿಂದಲ್ಲ. ಸರ್, CM ಬದಲಾವಣೆ ವಿಚಾರಕ್ಕೆ ಸಿದ್ದರಾಮಯ್ಯನವರೇ ತೆರೆ ಎಳೆದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರ ಪರವಾಗಿ ಎಲ್ಲೋ ಒಂದಿಷ್ಟು ನಾಡಿನ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ಲಿಕ್ಕೆ ಇರ್ತಾರೆ. ಈಗ ಅವ್ರ ಅಭಿಮಾನಿಗಳಿದಾರೆ, ನಮ್ಮ ಅಭಿಮಾನಿಗಳಿರ್ತಾರೆ. ಈಗ ಘೋಷಣೆ ಹೋಗ್ತಾರೆ, ಘೋಷಣೆ ಹೋಗೋದಕ್ಕೆ ಮುಖ್ಯಮಂತ್ರಿ ಆಗ್ತಾನೆ ನಾವು ಅವ್ರ ಅಭಿಮಾನ ಮ್ಯಾಗ ಅವ್ರು ಮಾಡೇ ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಅದು ಅಂತಿಮವಾಗಿ ತೀರ್ಮಾನ ಯಾರು ಮಾಡೋದ್ರೆ? ಶಾಸಕರು, ಹೈಕಮಾಂಡ್. ರಾಜ್ಯ ರಾಜಕಾರಣದ ಮೇಲೆ ಅನ್ನುವಂಥದ್ದನ್ನ ಯಾಕಂತ ಸರ್ ಇಂಪ್ಲಿಮೆಂಟ್ ಆಗಿದೆಯಾ? ಎಲ್ಲ ಇಲಾಖೆ ಅಂದ್ರೆ ಆಗಿಲ್ಲ ಅಂತ ಸಾಬೀತು ಮಾಡಿದ್ರೆ ನಾ ಇವತ್ತೇ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಯಾಕಂದ್ರೆ ಅವ್ರ ಹಂಗೆ ಕೇಳಿಸಿದ್ ನಮ್ಮ ಕಡೆನೂ ಇಲ್ಲ. ಅಲ್ಲ ಸರ್, ನಿಮ್ಮ ಇಲಾಖೆಯಲ್ಲಿ 15ರಿಂದ 17, 3-7% ಎಲ್ಲ ಸಿಬ್ಬಂದಿ ಬಡ್ತಿ, ನೇಮಕಾತಿ ಮತ್ತು ಇತರೆ ಯೋಜನೆಗಳಿಗೆ ಅನ್ವಯ ಆಗಿದೆ ಹೇಗೆ? ನೋಡಿ, ಗೊಂದಲ ಇದೆ. ನಾವು ನೇಮಕಾತಿ ಮಾಡೋದು ಏಜೆನ್ಸಿ ಬೇರೆ, ನಾವು ಮಾಡ್ಕೊಳ್ಳಲ್ಲ. ಅವ್ರು ಹೇಳಿದ ಅಂಕಿಅಂಶ ನಮ್ಮಲ್ಲಿ ಸಿಗೋದಾದ್ರೆ KPSC ಅಥವಾ ಯಾರೋ ಅಥಾರಿಟಿ ಇದೆ, ಪೊಲೀಸರು ನೇರವಾಗಿ ನೇಮಕ ಮಾಡ್ತಾರೆ, ಅಲ್ಲಿ ಹತ್ರ ಅಂಕಿಅಂಶ ಸಿಗುತ್ತೆ. ಸೊ ಅವ್ರು ಹೇಳಿದ್ಮ್ಯಾಗ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ಅದು ಮಾಹಿತಿ ತರಿಸ್ಕೊಳ್ತೀವಿ ಆ ಇಲಾಖೆಯಿಂದ. ಸೊ ಅವ್ರು ಹೇಳಿದ್ರಲ್ಲಿ ಸರಿ ಇಲ್ಲಾಂದ್ರೆ ಸರಿ ಮಾಡುವಂತ ಪ್ರಯತ್ನ ಮಾಡ್ಬೇಕು ಸರ್ಕಾರ. ಮೇಲ್ದಂಡೆ ಯೋಜನೆ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೆದವು ಎಲ್ಲ. ಆದ್ರೆ ಎಲ್ಲ ಸರ್ಕಾರಗಳು ತತ್ಸಾರ ಮನೋಭಾವನೆ. ತಮ್ಮ ಸರ್ಕಾರನು ಹಿಂದಿನ ಬಜೆಟ್ ಅಲ್ಲಿ ದುಡ್ಡು ಇಡ್ತೀನಂತೂ ಏನೂ ಆಗ್ಲಿಲ್ಲ. ಈ ಸಲ ಒಂದು ದರ ನಿಗದಿ ಮಾಡ್ಲಿಕ್ಕೆ ಒಂದು ಕಮಿಟಿ ನೇಮಿಸಿದಾರಲ್ಲ, ಅವ್ರು ಕೊಟ್ಟ ಮೇಲೆ ಫೈನಲ್ ಮಾಡ್ಕೊಂಡು CM ಅವ್ರು ಹೇಳಿದ್ದಾರೆ. ಕಮಿಟಿ ಅವರು ವರದಿ ಕೊಡಬೇಕು. ಸರ್, ಮೊನ್ನೆ ಪಂಚಮಸಾಲಿ ಸ್ವಾಮೀಜಿ ಒಂದು ಮಾತನ್ನ ಹೇಳಿದ್ರು, ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಾನು ಧ್ವನಿ ಎತ್ತಿದ್ದೆ, ನನ್ನ ಇವತ್ತ ಪರಿಸ್ಥಿತಿ ಕಾರಣ ಆಗೈತಿ, ಮಠಕ್ಕೆ ಬೀಗ ಬೀಳುವಂಥದ್ದು, ತ್ಯಾಗ ಮಾಡಿ ಇದರಿಂದ ಸರ್ಕಾರದ ಕುಮ್ಮಕ್ಕ ಐತೆ ಅನ್ನುವಂಥದ್ದು. ನೋಡಿ, ಅದು ಸಮಾಜ ಇರುವಂತ ಸಮಸ್ಯೆ. ಅದು ಸರ್ಕಾರಕ್ಕೆ ಏನೋ ಸಂಬಂಧ ಇಲ್ಲ. ಅವರು ಪಂಚಮಸಾಲಿ ಆಕ್ಟಿವ್ ಕಾರ್ಯಕರ್ತರು, ಅಧ್ಯಕ್ಷರು,
ಅವರು ಇಂಟರ್ನಲ್ ಸಮಸ್ಯೆ ಅದು. ಅದನ್ನು ತಂದು ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಹೇಳಿದ್ರೆ ಸರಿ ಆಗುತ್ತ. ಅವ್ರ ಇಂಟರ್ನಲ್ ಪ್ರಾಬ್ಲಮ್. ಓಕೆ. ಥ್ಯಾಂಕ್ ಯು ಸರ್. Thank you for tuning in to Bima Hija News.